ಡ್ರಾಮಾ ಜೂನಿಯರ್ಸ್ ಅನ್ನೋದು ಒಂದು ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಆಕ್ಟ್ರೆಸ್ ಆಗ್ತೀನಿ ಅಂತ. ಅಂದ್ರೆ ಕನ್ಸಿತ್ತು ಟಿವಿಲಿ ಬರ್ಬೇಕು. ನನಗೆ ಈಗ ಚಿಕ್ಕ ವಯಸ್ಸಿಂದ ಇದ್ದಿದ್ದೇನಂದ್ರೆ ಟಿವಿಲಿ ಬರ್ಬೇಕು. ಅದು ಎಷ್ಟೇ ಒಂದಿನ ಆಗ್ಲಿ ಒಂದ್ ನಿಮಿಷ ಆಗ್ಲಿ ಟಿವಿಲಿ ಬರ್ಬೇಕು. ಬಟ್ ಅದ್ ನಿಜ ಆಗುತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಅಂದ್ರೆ ಡ್ರಾಮಾ ಜೂನಿಯರ್ಸ್. ಒಂದಿನ ಏನಾಯ್ತು, ನಾನು ಪಪ್ಪ ಅಮ್ಮ ಕುತ್ಕೊಂಡು ಟಿವಿ ನೋಡ್ತಿದ್ವಿ. ಅಮ್ಮ ಅಡ್ಗೆ ಮಾಡ್ತಿದ್ರು, ನಾನು ಪಪ್ಪ ಕುತ್ಕೊಂಡು ಟಿವಿ ನೋಡ್ತಿದ್ವಿ. ಸಡನ್ ಆಗಿ ಒಂದ್ ಆಡ್ ಬಂತು. ಟಿವಿ ಕೆಳಗೆ ಸ್ಕ್ರೋಲ್ ಆಯ್ತು, ನಿಮ್ಮ ಮಕ್ಕಳಿಗೆ ಆಕ್ಟಿಂಗ್ ಟ್ಯಾಲೆಂಟ್ ಇದ್ರೆ ಡ್ರಾಮಾ ಜೂನಿಯರ್ಸ್ ಅಂತ ರಿಯಾಲಿಟಿ ಶೋ ಇದೆ, ಆಡಿಷನ್ಸ್ ಕಳ್ಸಿ ಅಂತ. ನಮ್ ಪಪ್ಪ ಅವಾಗ ನಿನ್ಗೆ ಆಕ್ಟಿಂಗ್ ಅಂದ್ರೆ ಇಷ್ಟ ಅಲ್ಲೇನೆ, ಆಡಿಷನ್ ಕೊಡಿಸ್ತೀನಿ ಮಾಡ್ತೀಯೇನೆ ಅಂದ್ರು. ನಾನೇನೋ ಖುಷಿಯಾಗಿ ಹೂ ಪಪ್ಪ ಅಂದೆ. ನನಗ್ ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ ನಾನ್ ಸೆಲೆಕ್ಟ್ ಆಗ್ತೀನಿ, ಏನು ಗೊತ್ತಿಲ್ಲ. ಸುಮ್ನೆ ಹೂ ಅಂದೆ. ಖುಷಿ ಇತ್ತಲ್ಲ, ಹೆಂಗಿದ್ರು ಟಿವಿಲ್ ಬರ್ತೀನಿ ಅಂತ ಹೂ ಅಂದೆ. ಆಡಿಷನ್ಗೆ ಪಪ್ಪ ಒಂದ್ ಸ್ಕಿಟ್ ಬರೆದ್ರು, ಅಮ್ಮನೂ ಆಕ್ಟಿಂಗ್ ಹೇಳ್ಕೊಟ್ರು, ಪಪ್ಪಾನು ಆಕ್ಟಿಂಗ್ ಹೇಳ್ಕೊಟ್ರು. ಆಮೇಲೆ ಸ್ಕಿಟ್ ಬರೆದು ಆಡಿಷನ್ ಶಿವಮೊಗ್ಗದಲ್ಲಿ ಕೊಟ್ಟೆ. ಶಿವಮೊಗ್ಗದಲ್ಲೇ ಅರೌಂಡ್ ಎಷ್ಟು ಒಂದು 500 ಜನ ಇದ್ರೇನೋ ಮಕ್ಕಳು. ಒಂದು ಮಿನಿಮಮ್ 300 ಇದ್ರು. ಅಷ್ಟ್ ಜನ ಇದ್ರು. ನಾನು ಅಲ್ಲಿ ನೋಡೇ ಅನ್ಕೊಂಡೆ, ನಾನ್ ಸೆಲೆಕ್ಟ್ ಆಗಲ್ಲ, ಏನೋ ಖುಷಿಗ್ ಬಿಡು ಒಂದ್ ಎಕ್ಸ್ಪೀರಿಯನ್ಸ್ ಅಂತ ಹೋದೆ. ಬಟ್ ನೋಡಿದ್ರೆ ಅಲ್ಲಿ ಮಾಡಾದ್ಮೇಲೆ ಕಾಲ್ ಬಂತು ಅಮ್ಮಂಗೆ. ಕಾಲ್ ಬಂತು ದಟ್ ನೀವು ಸೆಲೆಕ್ಟ್ ಆಗಿದ್ರೆ ಮೆಗಾ ಆಡಿಷನ್ಸ್ಗೆ ಬ್ಯಾಂಗ್ಳೂರಿಗೆ ಬನ್ನಿ ಅಂತ. ಇದೆಲ್ಲ ನಡೆದಿ ಶಿವಮೊಗ್ಗದಲ್ಲಿ? ಎಲ್ಲ ಶಿವಮೊಗ್ಗದ ಹತ್ರ ತೀರ್ಥಹಳ್ಳಿ, ಕೋಣಂದೂರ್ ಅಂತ ಹೆಸರು. ಸೊ ಅಲ್ಲಿ ಚಿಕ್ಕ ಹೋಬ್ಳಿ ಸೆಂಟರು. ಅಲ್ಲಿ ನಾನಿರೋದು. ನಮ್ಮ ಪಪ್ಪ ಅಮ್ಮ ಅಲ್ಲೇ ಡಾಕ್ಟರ್ಸು, ಅಣ್ಣನೂ ಡಾಕ್ಟರ್ಸ್. ಸೊ ಅಲ್ಲೇ 3 ಜನ ಇರೋದು. ಹಾಗಾಗಿ ಅಲ್ಲಿ ಕಾಲ್ ಬಂತು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಮೆಗಾ ಆಡಿಷನ್ ಇಂದ ಮತ್ತಷ್ಟು ಶೋಸು, ಮತ್ತಷ್ಟು ರೌಂಡ್ಸ್ ಸೆಲೆಕ್ಟ್ ಆಗಿದೆ. ಆಮೇಲೆ ಸೆಮಿಫೈನಲಿಸ್ಟ್ ಆದೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ. ಸೊ ಡ್ರಾಮಾ ಜೂನಿಯರ್ಸ್ ಸಿಕ್ಕಾಪಟ್ಟೆ ಮೆಮೊರೇಬಲ್ ಜರ್ನಿ. ಯಾಕಂದ್ರೆ ಅದ್ ಹೆಂಗೆ ಅಂದ್ರೆ ಒಂದು ಮಿನಿ ಲರ್ನಿಂಗ್ ಸೆಂಟರ್ ಇದ್ದಂಗೆ. ಈಗ ನಾವೇನಾದ್ರೂ ಆಕ್ಟಿಂಗ್ ಕೋರ್ಸ್ ತಗೋಬೇಕು ಅಂದ್ರೆ ವಿತಿನ್ 3 months ಎಲ್ಲಾ ತರದ ಆಕ್ಟಿಂಗ್ ಕಲ್ತು ಬಿಡ್ಬೋದು. ಸೂಪರ್. ಯಾಕಂದ್ರೆ ಅಷ್ಟು ತರದ ಪಾತ್ರಗಳನ್ನ ನಿಭಾಯಿಸಿದ್ದೆ. ಚಿಕ್ಕ ವಯಸ್ಸಿಗೆ ನನಗೊಂದು ಅವಕಾಶ ಸಿಕ್ತು. ಅಜ್ಜಿ ಪಾತ್ರ ಆಗಿರ್ಬೋದು, ಹೆಂಡತಿ ಪಾತ್ರ ಆಗಿರ್ಬೋದು, ಮಗನ್ ಕಳ್ಕೊಂಡಿರೋ ತಾಯಿ, ಈ ತರದೆಲ್ಲ ಒಂದು ವೇರಿಯೇಷನ್ ಮಾಡ್ಬಿಟ್ಟು ಒಂಥರ ಆಕ್ಟಿಂಗ್ ಕೋರ್ಸ್ ಮಾಡ್ದಂಗ ಆಗೋಯ್ತಲ್ಲಿ ಹೋಗಿ.